ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಇವಾಗ ಆಲ್ರೆಡಿ 1:45 ಆಗಿದೆ. ಮಕ್ಕಳು ಸ್ಕೂಲಿಂದ ಬಂದರು, ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ನಾನು ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ನಾನು ಒಂದು ಸೀರೆ ಗೊತ್ತಲ್ವ ನಿಮಗೆ, ಒಳಗಿದೆ, ಆಮೇಲೆ ತೋರಿಸ್ತೀನಿ. ಲಾಸ್ಟ್ ಟೈಮು ಅಮ್ಮುಗೆ ಸೀರೆ ಉಡಿಸಿದ್ವಲ್ಲ, ಅದೇ ಸೀರೆ. ಅದು ಅಮ್ಮದು ಅಂತಲೇ ಹೆಸರು, ಬಟ್ ನಾನು ನಾಳೆ ಒಂದು ಫಂಕ್ಷನಿಗೆ ಉಟ್ಕೊಳ್ಳೋಣ ಅಂಥೇಳಿ ಜಿಗ್ಜಾಗ್ ಮಾಡಿ ಫಾಲ್ಸ್ ಹಾಕಿ ನಾನು ಇವಾಗ ಒಂದು ಸಿಂಪಲಾಗಿರೋ ಸ್ಯಾರಿ ಕುಚ್ಚನ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೇಬಿ ಕುಚ್ಚು ಹಾಕೋಣ ಆ ಥರ ನಾನು ಅಂದ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತೀನ ಗೊತ್ತಿಲ್ಲ. ನೋಡೋಣ ಯಾವ ಥರ ಹಾಕ್ತೀನಿ, ನೋಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಬರೀ ಸೀರೆ ಕುಚ್ಚಷ್ಟೇ ಅಲ್ಲ, ಇವತ್ತಿನ ದಿನವೂ ಈವ್ನಿಂಗ್ವರೆಗೂ ಯಾವ ರೀತಿ ಹೋಗುತ್ತೆ ನೋಡೋಣ. ಹಾಗಾಗಿ ಲಾಸ್ಟ್ವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ, ನನ್ನ ತಮ್ಮನೂ ಚೆನ್ನಾಗಿದ್ದಾನೆ. ನಾವು ಈಗ ಮಮ್ಮಿ ನಾಳೆ ಫಂಕ್ಷನಿಗೆ ಕುಚ್ಚು ಹಾಕ್ಕೋತಾ ಇದ್ದಾರೆ. ಕುಚ್ಚು ಹಾಕೋಕ್ಕೆ ಜಿಗ್ಜಾಗ್ ಮಾಡ್ಕೋತಾ ಇದ್ದಾರೆ. ನಾವು ಮಮ್ಮಿಗೆ ಗೊತ್ತಿಲ್ಲದಲ್ಲೇ ಓರಿಯೋ ಬಿಸ್ಕೆಟಿಂದು ಸರ್ಪ್ರೈಸ್ ಆಗಿ ಕೇಕ್ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ಹೇಳ್ತೀವಿ. ಏನು ಮಾಡ್ತಾಯಿದ್ದೀವಿ? ಸರ್ಪ್ರೈಸ್ ಆಗಿ ಕೇಕ್ ಮಾಡ್ತಿದ್ದೀವಿ. ಯಾರಿಗೋಸ್ಕರ? ಮಮ್ಮಿಗೋಸ್ಕರ. ಡೋರ್ ಹಾಕಿದ್ದೀವಿ, ಮಮ್ಮಿ ಗೊತ್ತಾಗಬಾರ್ದು ಅಂತ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾನು ಅವರು ಸ್ಕೂಲಿಂದ ಬಂದಾಗ ಫೋನಲ್ಲಿ ಮಾತಾಡ್ತಾ ಇದ್ದೆ. ಪ್ಲೀಸ್ ಮಮ್ಮಿ ಒಂದು 5 ಮಿನಿಟ್ಸ್ ಕೊಡ್ರಿ, 10 ಮಿನಿಟ್ಸ್ ಕೊಡ್ರಿ ಅಂತ ಮೊಬೈಲ್ ಕೇಳ್ತಾನೆ ಇದ್ದರು. ಏನಕ್ಕೂ ಗೊತ್ತಿಲ್ಲ ಅಂದ್ಕೊಂಡು, ಏನು ಕೇಳು ಅಂತಂದರೆ ಒಂದು ಸರ್ಪ್ರೈಸು, ಸ್ವಲ್ಪ ಹೊತ್ತಷ್ಟೇ, ಹಂಗೆ ಅಂತ ಹೇಳಿದ್ರು. ನಾನೇನೋ ಈ ಗ್ರೀಟಿಂಗ್ ಕಾರ್ಡ್ ಥರ ಎಲ್ಲ ಮಾಡಿ ಕೊಡೋದು ಅವರಿಗೆ ಫುಲ್ಲು ಇಷ್ಟ, ಅಂದರೆ ಸರ್ಪ್ರೈಸ್ ಮಾಡಬೇಕು ಅಂತ. ನಾನು ಹಂಗೇನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ರೂಮಲ್ಲಿದ್ದೆ ಅಂತ ಅಂದ್ಬಿಟ್ಟು ರೂಮಲ್ಲಿ ಅಡುಗೆ ಮನೆಗೆ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅವರು 2 ಓರಿಯೋ ಬಿಸ್ಕೆಟ್ ಇತ್ತು, ಅದು ಮತ್ತು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಒಂದೇ ಒಂದು ಸಲ ನಾನು ಕೇಕ್ ಮಾಡಿದ್ದು ನೋಡಿದ್ದಷ್ಟೇ. ಅದನ್ನು ನೋಡಿಕೊಂಡು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾಳೆ. ಆಮೇಲೆ ವೀಡಿಯೋ ಮಾಡಿರೋದು ಅಷ್ಟೇ, ಎಲ್ಲಿ ವೀಡಿಯೋ ಮಾಡಬೇಕು, ಎಷ್ಟು ಕಟ್ ಮಾಡಬೇಕು ಅನ್ನೋದೆಲ್ಲನೂ ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ, ನನಗೆ ಎಡಿಟ್ ಮಾಡೋಕ್ಕೆ ಅವ್ರು ವೀಡಿಯೋ ಮಾಡಿರೋದು ನಾನು ಹೆಂಗಪ್ಪ ಅಂತಲೂ ಅನ್ನಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ವೀಡಿಯೋನ ಮಾಡಿದರು. ಸಖತ್ ಖುಷಿಯಾಯಿತು. ಆದರೆ ಟಿ ವಿ ಆನಲ್ಲೇ ಇತ್ತು, ಹಂಗಾಗಿ ಅವರು ಡೋರ್ ಕ್ಲೋಸ್ ಮಾಡ್ಕೊಂಡಿದ್ರು. ಟಿ ವಿ ಸೌಂಡ್ ಕೇಳಿಸ್ತಾ ಇತ್ತು, ಹಂಗಾಗಿ ಮ್ಯೂಟ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈಗ ಬಿಸ್ಕೆಟನ್ನೆಲ್ಲನೂ ಹಾಕ್ಕೊಂಡು, ಅದು ನಾನು ಹೆಂಗೆ ಮಾಡಿದ್ದೆ ಅಂದರೆ ಸ್ವಲ್ಪನೇ ಹಾಲು ಹಾಕ್ಕೋಬೇಕು. ಅದು ನೀರಾಯಿತು ಅಂದರೆ ಬರಲ್ಲ, ಬೆಂದಿರೋದು ಹೆಂಗೆ ನೋಡಬೇಕು. ಆಮೇಲೆ ಟೇಸ್ಟ್ ನಾನು ಸಕ್ಕರೆ ಹಾಕಿರಲಿಲ್ಲ ಹೋದ್ಸಲಿ ಅನಿಸುತ್ತೆ, ಅವಾಗ ಸಪ್ಪೆ ಥರ ಬಂದಿತ್ತು. ಸ್ವಲ್ಪ ಸಕ್ಕರೆ ಹಾಕಬೇಕಿತ್ತು ಅಥವಾ ಬೆಲ್ಲ ಹಾಕಬೇಕಿತ್ತು, ಚೆನ್ನಾಗಿರೋದು ಅಂತ ಹಿಂಗೆಲ್ಲ ಹೇಳಿದ್ದು. ಅದೆಲ್ಲ ನೆನಪಲ್ಲಿ ಇಟ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾವೆ ಮಕ್ಕಳು. ನನಗೆ ಸಖತ್ ಖುಷಿಯಾಗೋಗ್ಬಿಡ್ತು. ಅದು ವೀಡಿಯೋ ಬೇರೆ ಮಾಡಿದ್ವಲ್ಲ, ಇನ್ನೂ ಖುಷಿಯಾಗೋಯ್ತು. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಈ ಥರ ಮಕ್ಕಳು ಸರ್ಪ್ರೈಸ್ ಕೊಡ್ತಾರಾ ನಿಮ್ಮ ಮಕ್ಕಳು ಅಂತೇಳಿ ತಿಳಿಸಿ. ಹಾಗೆಯೇ ನಿಮ್ಮ ಮಕ್ಳಿಗೂ ಹಂಗೇನಾದರೂ ಮಾಡ್ತಿಲ್ಲ ಅಂದರೆ ಈ ವಿಡಿಯೋನ ತೋರಿಸಿ, ಅವರು ಕೂಡ ಈ ಥರದ್ದು ಮಾಡೋದಕ್ಕೆ ಇಷ್ಟಪಡ್ತಾರೆ ಇನ್ಮೇಲೆ ಅಂತ ಅನ್ಕೋತೀನಿ. ಇವಾಗ ಅದಷ್ಟು ಬಿಸ್ಕೆಟಿಗೆ ಸ್ವಲ್ಪ ಸಕ್ಕರೆ ಹಾಲನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದಾಳೆ. ಅದಕ್ಕೆ 1 ಸ್ಪೂನಷ್ಟು ಸೋಡಾ ಪುಡಿ ಹಾಕಿದ್ದಾಳೆ ಮಾಮೂಲಿ. ಇನ್ನೊಂದು 2 ಸ್ಪೂನಷ್ಟು ಬೇಕಿಂಗ್ ಸೋಡಾ ಬರುತ್ತಲ್ವ ಕೇಕಿಗೆ ಹಾಕೋದು, ಅದು ಯಾವಾಗಲೂ ಇಟ್ಟಿರ್ತೀನಿ ಈ ಥರ ಕಪ್ ಕೇಕ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತ, ಅದನ್ನು ಹಾಕಿದ್ದಾಳೆ. ಅದು ಇಷ್ಟಿಷ್ಟೇ ಹಾಕಬೇಕು ಅಂತಲೇ ಹೆಂಗೆ ಗೊತ್ತು ನೋಡಿರಿ. ಅದೆಷ್ಟು ಚೆನ್ನಾಗಿ ಬಂದಿತ್ತು ಕೇಕು ಅಂದರೆ ಲಾಸ್ಟಲ್ಲಿ ನೋಡಿ ತೋರಿಸ್ತೀನಿ. ಆಮೇಲೆ ಅದಷ್ಟು ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ನಾನು ಎಣ್ಣೆ ಹಚ್ಚಿದ್ದೆ, ಬಟ್ಲಿಗೆ ತಳೋಕ್ಕೆ ಎಣ್ಣೆ ಹಚ್ಬಿಟ್ಟಿದ್ದೆ. ಇವಳು ತುಪ್ಪ ಪ್ಯಾಕ್ ಇತ್ತು, ಅದನ್ನು ಓಪನ್ ಮಾಡಿಕೊಂಡು ಕಪ್ ಕೇಕ್ದು ಮೋಲ್ಡ್ಗೆ ಹಚ್ಬಿಟ್ಟು, ಆಮೇಲೆ ಅದರೊಳಗಡೆ ಶಿಫ್ಟ್ ಮಾಡಿ, ಆಮೇಲೆ ಬೇಯಿಸೋದು ಎಲ್ಲನೂ ಎಷ್ಟು ಇದರಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಮಕ್ಕಳು ಅಂತಂದರೆ, ನನಗೆ ಒಂದು ಅರ್ಥ ಆಗಿದ್ದು, ಮಕ್ಕಳು ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಾವು ಯಾವ ರೀತಿ ಇರ್ತೀವಿ ನಮ್ಮದೇ ಕಾಪಿ ಬಂದ್ಬಿಡುತ್ತೆ ಅಂತೇಳಿ ಅನಿಸಿದ್ದು. ಹಂಗಾಗಿ ಅಪ್ಪ ಅಮ್ಮ ಇಬ್ಬರೂ ಮಕ್ಕಳ ಎದುರುಗಡೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ನನಗೆ ಈ ವಿಡಿಯೋ ನೋಡಿ ಅರ್ಥ ಆಗಿದ್ದು. ಎಲ್ಲದನ್ನು ನಮ್ಮನ್ನು ನೋಡೇ ಕಲಿತಾರೆ ಮಕ್ಕಳು ಅಂತ ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಓವನ್ನು ನೋಡಿರಿ, ನಾನು ಯಾವಾಗಲೂ ಅದನ್ನು ಯೂಸ್ ಮಾಡುವಾಗೆಲ್ಲನೂ ಮುಂದೆ ಹೇಳ್ಕೊತೀನಿ, ಯಾಕಂದರೆ ಮಿಕ್ಸಿ ಇದೆಯಲ್ಲ ಪಕ್ಕದಲ್ಲಿ, ಹಂಗೇ ಅವಳು ಮುಂದೆ ಹೇಳ್ಕೊಂಡು ಅದನ್ನು ಆನ್ ಮಾಡಿ, ಮತ್ತು ಅದು ಹೀಟೆಲ್ಲನೂ ಎಷ್ಟಕ್ಕಿಡಬೇಕು, ಟೈಮಿಂಗ್ಸ್ ಎಷ್ಟಕ್ಕಿಡಬೇಕು, ಪರ್ಫೆಕ್ಟ್
ಪರ್ಫೆಕ್ಟಾಗೆಲ್ಲನೂ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಅಷ್ಟು ಖುಷಿಯಾಗೋಯ್ತು ನನಗೆ. ಮೊಬೈಲಲ್ಲೂ ಈಟೆಲ್ಲ ಇಡೋದೆಲ್ಲನೂ ಹೇಳ್ಕೊಡಲ್ಲ, ಮೊಬೈಲಲ್ಲಿ ನೋಡಿದ್ದಾರೆ ಅನ್ನೋದಕ್ಕೆ. ಇಲ್ಲ ಮಮ್ಮಿ ಅವತ್ತು ನೀವು ಮಾಡಿದ್ರಲ್ಲ ಅದು ನೋಡಿದ್ನಲ್ಲ ಅಂತೇಳಿ ಕೇಳಿದ್ದಕ್ಕೆ ಅದೇ ಶಾಕಾಗೋಯ್ತು. ಒಂದು ಸಲ ನೋಡ್ಕೊಂಡ್ರೆ ಹಿಂಗೆಲ್ಲ ಮಾಡ್ತಾರೆ ಮಕ್ಕಳು ಅಂತ. ನನ್ನ ಮಗಳು ಬೇಗನೆ ಅಡುಗೆನೂ ಕಲಿತಾಳೆ ಅಂತ ಖುಷಿಯಾಗೋಯ್ತು. ನಿಮಗೇನು ಅನ್ನಿಸ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ನೋಡ್ತಾ ಇದ್ದೀರಾ. ಆಮೇಲೆ ಇದನ್ನೆಲ್ಲ ನಾನು ಮಾಡಿರಲಿಲ್ಲ, ಅವಳ ಕ್ರಿಯೇಟಿವಿಟಿ. ಮೇಲ್ಗಡೆ ಅದು ಕ್ರೀಮ್ದು ಎತ್ತಿಟ್ಕೊಂಡಿದ್ಲಲ್ಲ ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡಿದ್ದಾಳೆ. ಸ್ವಲ್ಪ ಅಷ್ಟಾಗಿ ಮಿಕ್ಸ್ ಆಗಿರಲಿಲ್ಲ, ಇದೊಂದೇ ಅಷ್ಟು ಇದಿರಲಿಲ್ಲ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ನೀರು ಥರ ಮಾಡಿದ್ಲು ಬಿಟ್ಟರೆ ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ಅದು ಆಫ್ ಆದಮೇಲೆ 150 ಈಟಿಗೆ ಇಟ್ಟಿದ್ಲು. 15 ಮಿನಿಟ್ಸ್ ಟೈಮಿಂಗ್ಸಿಗೆ ಇಟ್ಟಿದ್ಲು, ಅಲ್ಲಿ ತೋರಿಸಿದ್ಲು ನೋಡಿದ್ರಾ. ಅದಾದಮೇಲೆ ಇದನ್ನೆಲ್ಲನೂ ತೆಕ್ಕೊಂಡು ಅದ್ರ ಮೇಲೆ ಕ್ರೀಮೆಲ್ಲ ಹಾಕಿ ಡೆಕೋರೇಟ್ ಮಾಡಿ ನನಗೆ ಕೊಟ್ಟರು. ಏನೋ ಒಂದಕ್ಕೆ ಸರ್ಪ್ರೈಸ್. ಒಳಗೆ ಸೇರ್ಕೊಂಡು ಇದೇ ಮಾಡ್ತಾಯಿದ್ರ? ಯಾವ ಥರ ಮಾಡಿದ್ರಿ? ಓರಿಯೋ ಬಿಸ್ಕೆಟ್ ಇತ್ತಲ್ಲ ಅದರಲ್ಲಿ. ಇಷ್ಟಕ್ಕೊಂದಾಯ್ತು ಅದು ಎರಡರಲ್ಲಿ. ಇನ್ನೊಂದು ಪಾರ್ಲೆ ಬಿಸ್ಕೆಟ್. ಮೇಲ್ಗಡೆದೇನು? ಮೇಲ್ಗಡೆ ಕ್ರೀಮು ನೀರು ಥರ ಇತ್ತು. ಯಾವ ಥರ ಮಾಡಿದೆ? ಹಾಲು ಹಾಕಿದೆ ಸ್ವಲ್ಪ. ಓಪನ್ ಮಾಡಿದ್ರಾ? ತಿನ್ನೋದೆಯಾ? ಮಾಡಿದ್ಯಾ? ಸಾಫ್ಟ್ ಬಿದ್ದಿದೆ. ಎಡ್ಜು ಚಾಕ್ಲೇಟ್ ಥರ ಇದೆ. ಸೂಪರ್. ತಗೊಂಡು ನಂಗೆ ಅಲ್ಲಿ ಆಫ್ ಮಾಡು. ನಾನು ಟೇಸ್ಟ್ ಮಾಡಿ. ನೀವು ಮಾಡೋದು ನಂಬಲ್ಲ ಪಪ್ಪುಗೆ ವಿಡಿಯೋ ತೋರಿಸ್ತೀನಿ. ಏನಂತ ಪಪ್ಪು ಹೇಳೋ ಹಾಕು. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಚಟ್ನಿಗೆ ಎಣ್ಣೆ ಹಾಕೊಂಡು ತಿನ್ನೋದು ಮರ್ತೋಗಿದ್ದಾಳೆ ಅಂತ. ಮರ್ತೋಗಿಲ್ಲ, ಬೆಳಗ್ಗೆ ಅರ್ಜೆಂಟಿಗೆ ತಿನ್ಕೊಂಡೋಗಿರೋದು. ಈಗ ಬಂದಿದ್ದ ತಕ್ಷಣ ನನ್ನ ಎಣ್ಣೆ ನೋಡಿ ನಗು. ನನ್ನ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದೆ ಅಂತ ಹೇಳ್ತಾ ಇದ್ದೆ. ಅಮ್ಮ ಯಾರು ತೋರಿಸಿದ್ದು ಟೇಸ್ಟು? ನೀವೇ. ಹೆಂಗಿತ್ತು ಅವತ್ತು ತೋರಿಸ್ದಾಗ? ಸೂಪರ್ ಆಗಿತ್ತು. ಅದಕ್ಕೆ ಎತ್ಕೊಂಬಂದ? ಎರಡೇ ಸಲ ಹಾಕೊತಿದ್ಲು. ಬೇರೆ ಚಟ್ನಿಗೆ ಹಾಕೊಂಡಿದ್ದಲ್ಲ ಅವತ್ತು ಊರಲ್ಲಿ, ಅದು ಹೆಂಗಿತ್ತು? ಅದು ಚೆನ್ನಾಗಿತ್ತು. ಇದಕ್ಕಿಂತ ಚೆನ್ನಾಗಿತ್ತು ಅದು? ಏನಪ್ಪ, ನನಗೆ ಈ ಚಟ್ನಿಗೆ ಎಣ್ಣೆ ಹಾಕೊಂಡ್ರೆ ಫೇವ್ರೇಟ್. ನೋಡೋಣ, ಆ ಚಟ್ನಿ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ನಾನೊಂದ್ಸಲ ಟ್ರೈ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಹೆಂಗಿತ್ತೀಗ? ಸೂಪರು. ನನಗೂ ರೊಟ್ಟಿ ಹಾಕ್ಕೊಡ್ರಲ್ಲೇ, ಮಧ್ಯಾಹ್ನ ಊಟ ಮಾಡಿಲ್ಲ. ಮಾಲ್ಟ್ ಮಾಡ್ಕೊಂಡು ನನಗೆ ಕಂಡ್ರೆ ಟೈಮ್ ಇಲ್ಲ, ರಾತ್ರಿಗೆ ಮಾಲ್ಟ್ ಕುಡಿತೀನಿ. ಮತ್ತು ಇಷ್ಟು ಕ್ಲಿಯರಾಗಿ ಕ್ರಿಯೇಟಿವಿಟಿಯಾಗಿ ಮಾಡಬೇಕು ಅಂತಂದರೆ ಅವಳಿಗೆ ವಿಡಿಯೋ ಎಲ್ಲ ಮಾಡೋದು, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಇದೆಲ್ಲ ಗೊತ್ತಿರೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ಟಿ ವಿ ಸೌಂಡ್ ಇರಬಾರ್ದು ಅನ್ನೋದೆಲ್ಲ ಗೊತ್ತಾಗೋದಕ್ಕೆ. ಅವಳದು ಸ್ಟಾರ್ಟಿಂಗಲ್ಲಿ ಅವಳು ಇನ್ನೂ ಚಿಕ್ಕವಳಿದ್ಲು, ಅವಾಗಿಂದನೇ ಯೂಟ್ಯೂಬ್ ಚಾನಲ್ ಅವಳ ಹೆಸರಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಸ್ವಲ್ಪ ವೀಡಿಯೋ ಮಾಡುವಾಗ ಅವಳಿಗೆ ಹೇಳ್ಕೊಟ್ಟಿದ್ದೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಅದರಿಂದಾಗಿ ಅವಳಿಗೆ ಗೊತ್ತಿದೆ. ಇವಾಗ್ಲೂ ಇದೆ ಸಿರಿ ಸಂಯುಕ್ತ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ನೇಮು. ಒಂದು ಸಲ ಚೆಕ್ ಮಾಡಿ ನೋಡಿ. ಅಂದರೆ ವೀಡಿಯೋಸ್ ಏನೂ ಹಾಕಿಲ್ಲ, ತುಂಬ ದಿನ ಆಯಿತು. ಮಕ್ಕಳು ಓದೋದ್ರ ಮೇಲೆ ಜಾಸ್ತಿ ಇದಾಯ್ತಲ್ವ, ಹಂಗಾಗಿ. ಅದಾದಮೇಲೆ ಫ್ರೆಂಡ್ಸ್, ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ವಾರ ಅಲ್ವಾ, ನಾನು ಸಂಜೆನೇ ಮಾಡ್ತಿದ್ದು. ಹಂಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಬಿಟ್ಕೊಂಡು ಆಮೇಲೆ ಸೀರೆ ಕುಚ್ಚಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಥ್ರೆಡ್ಡೆಲ್ಲನೂ ನಾನು ಸುತ್ಕೋತಾ ಇದ್ದೆ. ನೀವು ಅವಾಗಲೇ ನೋಡಿದ್ರಿ ಅನಿಸುತ್ತೆ. ಹಂಗಾಗಿ ಮಕ್ಕಳಿಗೂ ಎಣ್ಣೆ ಹಚ್ಚಿ ಬಿಡೋಣ. ಅಮ್ಮು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬರಬೇಕು, ಆಮೇಲೆ ಸ್ನಾನ ಮಾಡೋಕ್ಕಾಗೋದು. ಹಂಗಾಗಿ ನಾನು ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಮಕ್ಕಳಿಗೂ ಎಣ್ಣೆ ಹಚ್ಚಿ ಬಿಟ್ಟು 1 ಅವರ್ ಅರ್ಧ ಆಗುತ್ತೆ. ಆಮೇಲೆ ಮತ್ತೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಹಾಕ್ಬೋದು, ಹಿಂಗೆ ಪ್ಲ್ಯಾನ್ ಮಾಡಿಕೊಂಡೆ.
ಅದೇನಾಯಿತು ಅಂದರೆ ಎಲ್ಲ ಉಲ್ಟಾ ಆಗೋಯಿತು. ಮೇಲ್ಗಡೆ ಅಕ್ಕಿ ಒಣಗಾಕಿದ್ದೆ, ಸ್ವಲ್ಪ ಹುಳ ಆಗಿತ್ತು, ಹರಡಿ ಬಿಟ್ಟರೆ ಹುಳಗಳು ಹೋಗುತ್ತೆ ಅಂತ ಹೇಳಿದರು ಅಂತ. ನಾಳೆ ಮನೇಲಿ ಇರಲ್ಲ ಅಲ್ವಾ, ಹಂಗಾಗಿ ಅದನ್ನು ತೆಗಿಲೇಬೇಕಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕಿತ್ತು. ಮೇಲೆ ಹೋಗ್ತೀನಿ, ಹುಳಗಳೇ ಹೋಗಿಲ್ಲ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡು ಟೈಮೇ ಸಾಕಾಗಲಿಲ್ಲ, ಎಲ್ಲ ಇಲ್ಲೇ ಟೈಮ್ ಹೋಗ್ಬಿಡ್ತು, ಸೀರೆ ಕುಚ್ಚಾಕೋಕ್ಕಾಗಲೇ ಇಲ್ಲ. ಇದೆಲ್ಲ ಆಗಿ ಒಳಗೆ ಹೋದೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿದೆ, ಪೂಜೆ ಮಾಡಿದೆ, ಎಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು. ಆಮೇಲೆ ಆ ಹುಡುಗಿಗೆ ಏನಾದರೂ ತೊಗೊಂಬರ್ಬೇಕಿತ್ತು ಅಂತ ಪ್ಲ್ಯಾನ್ ಇತ್ತಲ್ವ, ಹಂಗಾಗಿ ಹೊರಗಡೆ ಹೋಗೋಣ ಅಂತ ಹೋದ್ವಿ. ಬಟ್ ಹೊರಗೆ ಹೋಗಿದ್ದೂ ವೇಸ್ಟೇ ಆಗೋಯಿತು ಅಂತ ಹೇಳ್ಬೋದು. ಯಾಕಂದರೆ ಮೊಬೈಲ್ ಒಂದು ರಿಪೇರಿಗೆ ಕೊಟ್ಟಿದ್ವಿ, ಅದನ್ನು ಇಸ್ಕೊಂಬಂದ್ವಿ. ಅದು ಏನೋ ತೊಗೊಂಬರಕ್ಕೆ ಹೋಗಿದ್ವಲ್ಲ, ಅದು ಕೂಡ ಆಗಲಿಲ್ಲ ಕಾರಣಾಂತರ. ಆಮೇಲೆ ಮಾರ್ನಿಂಗ್ ಎದ್ಬಿಟ್ಟು ಇಲ್ಲಿ ನೋಡಿ, ಸೀರೆದು ಫ್ಲಾಪೇ ಆಗೋಯಿತು. ಸೀರೆ ಕುಚ್ಚಾಕೊಂಡಿಲ್ಲ, ಹಂಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಹಂಗೆ ಉಟ್ಕೊಳ್ಳೋಕ್ಕೂ ಅದು ಪ್ರಾಬ್ಲಮ್ ಕೊಟ್ಬಿಡ್ತು. ಕೊನೆಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ. ಸಂಡೇ ಅಂತ ಸ್ವಲ್ಪ ಲೇಟಾಗಿ ಬೇರೆ ಇದ್ವಾ, ಹಂಗಾಗಿ ಟೈಮೇ ಸಾಕಾಗಲಿಲ್ಲ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಡ್ರೆಸ್ಸೇ ಹಾಕ್ಕೊಂಡು ಹೊರಟ್ವಿ. ಒಂದು 10 ಕಾಲಂಗಿನ ಹೊರಟ್ವಿ. ಆಮೇಲೆ ಹೊರಟು ಇನ್ನೇನು ಹೋದ್ವಿ. ಆಮೇಲೆ ಪ್ಲ್ಯಾನ್ ಇತ್ತು, ಆ ಹುಡುಗಿಗೆ ಬಟ್ಟೆ ತೊಗೊಳ್ಳೋದಾದರೂ ಅಷ್ಟೇ ಆಗುತ್ತಲ್ವ, ಒಂದು ಬ್ರೇಸ್ಲೆಟ್ ತೊಗೊಳ್ಳೋಣ ಬೆಳ್ಳಿದು ಅಂತ ಅಂದ್ಕೊಂಡು ಬಂಗಾರದ ಅಂಗಡಿಗೆ ಹೋದ್ವಿ. ಆಮೇಲೆ ಅಲ್ಲಿ ನೋಡಿ ಪೀಸ್ ಲೆಕ್ಕ ಅಂದರು, ಅದು ಗ್ರಾಮ್ ಲೆಕ್ಕ ಅಲ್ಲ, ಪೀಸ್ ಲೆಕ್ಕ ಅಂತ ಅಂದರು. ಅವರು ಎಷ್ಟೋ ಹೇಳಿದ್ರು, ಆದರೆ ಲಾಸ್ಟಲ್ಲಿ ನಾವು 800 ಏನೋ ಕೊಟ್ಟು ತೊಗೊಂಬಂದ್ವಿ. 800 ಯಾವುದು ಅಂತೇಳಿ ಕೊನೆಗೆ ತೋರಿಸ್ತಾಳೆ ನೋಡಿ. ಅದು ಚಿಕ್ಕದು, ಹಂಗೆ ಲಾಕ್ ಮಾಡ್ತಾರಲ್ವ, ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರದ್ದು ಎಳಿತಾರಲ್ಲ, ಗುಂಡು ಥರದ್ದು, ಹಿಂಗೆ ಹೇಳ್ಕೊಂಡು ಟೈಟ್ ಮಾಡ್ಕೋತೀವಲ್ಲ, ಆ ಥರದ್ದು ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ತೋರಿಸ್ತಾಳೆ ನೋಡಿ ಅಮ್ಮು, ಅದನ್ನು ನನಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಲೂಸ್ ಥರ ಇತ್ತು. ಆ ಹುಡುಗಿ ಸಣ್ಣ ಇದ್ದಾಳೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ಮತ್ತೆ ನನಗೆ ಲೂಸ್ ಆಗೋ ಥರ ಐತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಇದನ್ನು ತೊಗೊಂಡ್ವಿ. ಅಮ್ಮು ಕೈಲಿತ್ತಲ್ಲ, ಅದನ್ನು ತೊಗೊಂಡ್ವಿ ಲಾಸ್ಟಲ್ಲಿ. ಚೆನ್ನಾಗಿತ್ತು, ಡಿಸೈನ್ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಇದನ್ನು ತೊಗೊಂಡು ಹೋದ್ವಿ. ಇನ್ನೇನು ನನ್ನ ಫ್ರೆಂಡು ಅವ್ರ ಮಾವರ ಮನೇಲಿದ್ಲು, ಅಲ್ಲಿಂದ ಫೋನ್ ಮಾಡಿದ್ಲು. ಅವ್ಳು ಫಸ್ಟಿಗೆ ಹುಷಾರಿಲ್ಲ, ಬರಲ್ಲ, ನಾಳೆ ನಾಡ್ದಲ್ಲಿ ಹೋಗ್ತೀನಿ ಅಂತ ಅಂದ್ಲಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ಆಮೇಲೆ ಅವಳು ಫೋನ್ ಮಾಡಿಬಿಟ್ಟು, ಅಯ್ಯೋ ಬಿಡು, ಅತ್ಲಾಗೆ ನಾನು ಬರ್ತೀನಿ ನಿಮ್ಮ ಜೊತೆನೇ ಅಂತ ಅಂದ್ಬಿಟ್ಟು ರೆಡಿ ಆಗ್ತೀನಿ ಬರ್ರಿ ಅಂತ ಅಂದ್ಲು ಅಂತ ಅವ್ರ ಮನೆಗೆ ಹೋಗಿ ಇವಳನ್ನ ಕರ್ಕೊಂಡು ಆಮೇಲೆ ಹೋದ್ವಿ ಫಂಕ್ಷನ್ಗೆ. ಇವಳು ನನ್ನ ಫ್ರೆಂಡು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಅಂದರೆ ಅದು ಡಿಲೀಟ್ ಆಯ್ತಲ್ವ, ಆ ಚಾನಲಲ್ಲಿ ತೋರಿಸಿದ್ದು ಅನಿಸುತ್ತೆ. ಚೈಲ್ಡ್ಹುಡ್ಡಿಂದ ಫ್ರೆಂಡು, ಅಂಗನವಾಡಿಗೆ ಹೋಗುವಾಗಿಂದನೂ ನನ್ನ ಫ್ರೆಂಡ್ ಇವಳೊಬ್ಬಳೇ ನನ್ನ ಜೊತೆ ಚೆನ್ನಾಗಿರೋದು ಅಂತಂದರೆ ಅಂತ ಹೇಳ್ಬೋದು. ಆಮೇಲೆ ಅವ್ರ ಮನೆಗೆ ಹೋಗಿ ಹುಡುಗಿ ಗಿಫ್ಟೆಲ್ಲ ಕೊಟ್ಟ ಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಕರ್ಕೊಂಬಂದಿದ್ರು. ಆವಾಗ ವೀಡಿಯೋ ಮಾಡ್ಕೊಂಡೆ. ಗಿಫ್ಟೆಲ್ಲ ಕೊಡೋಕೆ ಹೋದಾಗ ವೀಡಿಯೋ ಯಾರು ಮಾಡ್ತಾರೆ ಅಂತ ಅಂದ್ಕೊಂಡು ಮಾಡ್ಕೊಳ್ಳಲಿಲ್ಲ. ಇಲ್ಲಿ ರೆಡಿ ಮಾಡ್ತಿದ್ರಲ್ವ, ಅಲ್ಲಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂದ್ಲು ನನ್ನ ಫ್ರೆಂಡು ಅಂತ ಬಂದಿದ್ವಿ ಇಬ್ಬರೂ. ಆವಾಗ ಈ ವಿಡಿಯೋನ ಮೂವ್ ಮಾಡಿದ್ಲು. ಇವಳು ನನ್ನ ಫ್ರೆಂಡು, ನನಗೂ ಫ್ರೆಂಡು, ನಮ್ಮ ಮನೆಯವ್ರಿಗೂ ಫ್ರೆಂಡು. ನಾವು ಅಷ್ಟರೂ ಒಂದೇ ಕಾಲೇಜಲ್ಲಿ ಓದಿದ್ದು. ಪಲ್ಲವಿ ಅಂತ ಅವಳು, ಅಂಗನವಾಡಿಯಿಂದ ಫ್ರೆಂಡ್ ಅನ್ನಲ್ಲ, ಅವಳ ಹೆಸರು ರಜಿನಿ ಅಂತ. ಆಮೇಲೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದರು. ಆಮೇಲೆ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಇನ್ನೊಂದು ಫ್ರೆಂಡ್ ಮನೆಗೆ ವಿಸಿಟ್ ಕೊಟ್ಟು ವಾಪಸ್ ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಪ್ಲೀಸ್ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.